ಕಸದಿಂದ ಹಾಳಾಗ್ತಾ ಇದೆ ನಗರದ ಸೌಂದರ್ಯ. ದುರ್ನಾತ ಬೀರ್ತಾ ಇವೆ ಹೂಗಳ ಹೆಸರಿರೋ ರಸ್ತೆಗಳು. ರಾಶಿ ರಾಶಿ ಕಸದಿಂದ ಏರಿಯಾದಲ್ಲಿ ನಾಯಿಗಳ ಕಾಟ. ಎಸ್, ಕಸದ ಸಮಸ್ಯೆಯಿಂದ ತುಮಕೂರು ನಗರದ ಸೌಂದರ್ಯ ಹಾಳಾಗ್ತಾ ಇದ್ದು, ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡ್ತಾ ಇದೆ. ದಿನೇ ದಿನೇ ನಗರದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ಗಾರ್ಬೇಜ್ ಸಿಟಿ ಎಂಬ ಹಣೆಪಟ್ಟಿಗೆ ತುಮಕೂರು ನಗರ ಸೇರ್ತಾ ಇದೆ. ನಗರದ ಕಸದ ಸಮಸ್ಯೆಗೆ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದ್ ಕಡೆ ಕಾರಣವಾದ್ರೆ, ಮತ್ತೊಂದ್ ಕಡೆ ಜನರ ಬೇಜವಾಬ್ದಾರಿ ಕೂಡ ಕಸದ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಸ್ವಚ್ಛವಾಗಿರಬೇಕಾಗಿದ್ದ ಏರಿಯಾಗಳು ಗಬ್ಬೆದ್ದು ನಾರುವಂತಹ ಸ್ಥಿತಿ ಬಂದಿದ್ದು, ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಎದುರಾಗಿದೆ. ಪ್ರಜಾಶಕ್ತಿ ಟಿವಿ ಇಂದು ತುಮಕೂರಿನ ರಾಜೀವ್ ಗಾಂಧಿ ನಗರದ 11ನೇ ವಾರ್ಡ್ನಲ್ಲಿ ಕಸದ ಸಮಸ್ಯೆ ಮೇಲೆ ಬೆಳಕನ್ನ ಚೆಲ್ಲಿದ್ದು, ಅಲ್ಲಿದ್ದ ವಾಸ್ತವ್ಯ ಸ್ಥಿತಿಯನ್ನ ತೆರೆದಿಟ್ಟಿದೆ. ಹೌದು, 11ನೇ ವಾರ್ಡಿನ ಹೇಮಾವತಿ ಬಡಾವಣೆಯ ಅಡ್ಡ ರಸ್ತೆಗಳಿಗೆ ಹೂಗಳ ಹೆಸರಾದ ಸೇವಂತಿ, ತುಳಸಿ ಎಂಬೆಲ್ಲ ಇತ್ಯಾದಿ ಹೆಸರುಗಳನ್ನ ಇಡ್ಲಾಗಿದೆ. ಆದರೆ ಸುಗಂಧ ಪರಿಮಳ ಬೀರ್ಬೇಕಿದ್ದ ಹೂಗಳ ಹೆಸರಿಟ್ಟಿರೋ ಏರಿಯಾಗಳು ದುರ್ನಾತ ಬೀರ್ತಾ ಇರುವುದು ವಿಪರ್ಯಾಸವೇ ಸರಿ. ಇನ್ನು ರಸ್ತೆಯ ಬದಿಯಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಕಸವನ್ನ ತಂದು ಸುರಿದಿರೋದ್ರಿಂದ ಕಸದ ಸಮಸ್ಯೆ ಉಂಟಾಗ್ತಾ ಇದೆ. ಪಾಲಿಕೆಯ ಕಸದ ಗಾಡಿಗಳು ಕೂಡ ಇಲ್ಲಿಗೆ ಸರಿಯಾಗಿ ಬರೋದಿಲ್ಲ. ಹೀಗಾಗಿ ಜನರು ಕಸವನ್ನ ಇಲ್ಲಿಯೇ ಸುರಿದು ಹೋಗ್ತಾರೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ ಬರುತ್ತೆ 3 ದಿವಸ, ವಾರಕ್ಕೆ ಒಂದ್ಸತಿ, ದಿವಸ ಬಿಟ್ಟು ದಿವಸ ಯಾವುದೂ ಬರಲ್ಲ. ಆಮೇಲೆ ನೀಟಾಗೂ ಕ್ಲೀನಾಗೂ ಇಕ್ಕಲ್ಲ. ಇಲ್ಲಿ ಎಷ್ಟು ಹೇಳಿದ್ರು ಒಂದು ಬಾಕ್ಸೂ ಇಕ್ಕಿಲ್ಲ ಕಸ ಹಾಕೋಕ್ಕೆ. ನಾವಂತೂ ಹೇಳಿ ಸಾಕಾಯಿತು. ಎಲ್ಲ ಕಡೆ ಕಸ ಹಾಕಬೇಡಿ ಅಂತ ಏನು ಹೇಳ್ತಾ ಇಲ್ಲ ಅವ್ರು ಏನು ಹೇಳಲ್ಲ. ಅವರು ಬಂದಿರೋರು ಯಾರು ಹೇಳಲ್ಲ ಕಸ ಹಾಕಬೇಡಿ ಏನು ಅಂತ ಹೇಳೋದು ಇಲ್ಲ, ಮಾಡೋದು ಇಲ್ಲ. ಮತ್ತು ಒಂದು ಡಬ್ಬ ಇಕ್ತಾರಲ್ಲ ಕಸಕ್ಕೆ ದೊಡ್ಡದು, ಅದು ತಮ್ಮಂದು ಇಕ್ಕಿಲ್ಲ. ಇಲ್ಲಿ ಇಕ್ಕಿದ್ರೆ ಎಲ್ಲ ಅದ್ರಾಗೆ ಹಾಕ್ತಾರೆ ಎಲ್ಲರೂ. ಎಲ್ಲ ನೋಡಿ ಎಷ್ಟು ಮಕ್ಕಳು ಇದ್ದಾರೆ, ಎಲ್ಲ ಇದ್ದಾರೆ. ಸುಮ್ಮನೆ ಈ ಸೊಳ್ಳೆಗಳು ಎಲ್ಲ ಬಂದು ಸುಮ್ಮನೆ ಆರೋಗ್ಯ ಕೆಟ್ಟಾಗುತ್ತೆ ಮಕ್ಕಳಿಗೆಲ್ಲ. ಹೇಳಿ ನಮಗೂ ಸಾಕಾಯಿತು. ಎಲ್ಲರೂ ಹೇಳ್ತಾರೆ ಏರಿದಾಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಯಾರೂ ಇದು ಮಾಡಲ್ಲ, ಮುಂದೆ ಬರಲ್ಲ. ಅದಕ್ಕೆ ಹೆಂಗೆ ನಡೀತೈತೆ ಅಂತ ಸುಮ್ಮನೆ ಆಗಿದ್ದೀವಿ ನಾವು. ಡೈಲಿ ಕಸದ ಗಾಡಿ ಬಂದರೆ ಎಲ್ಲರೂ ಕಸದ ಗಾಡಿಗೆ ಕಸದ ಗಾಡಿಗೂ ಹಾಕ್ತಾರೆ. ಡೈಲಿ ಬಂದರೆ, ಡೈಲಿ ಬರಲ್ಲ. ಇಲ್ಲಿ ಬರುತ್ತೆ ಆ ಕಡೆ, ಅಲ್ಲಿಂದ ಅಲ್ಲಿಂಗೆ ಹಂಗೆ ಹೋಗ್ಬಿಡುತ್ತೆ. ಈ ಕಡೆ ಯಾವುದೂ ಬರಲ್ಲ. ಇಲ್ಲಿ 3 ದಿವಸ 4 ದಿವಸಕ್ಕೆ ಒಂದ್ಸತಿ ದೊಡ್ಡ ಗಾಡಿ ಬರುತ್ತೆ, ಎತ್ಕೊಂಡು ಹೋಗ್ತಾರೆ. ಒಂದು ದೊಡ್ಡ ಡಬ್ಬ ಇಕ್ಬಿಟ್ರೆ ಅದ್ರಾಗ ಎಲ್ಲರೂ ಹಾಕ್ತಾರೆ, ಅದ್ರಾಗೆ ಮುಗಿಯುತ್ತೆ. ಇನ್ನು ಜನರು ಕೂಡ ಕಸದ ಸಮಸ್ಯೆ ಬಗ್ಗೆ ಅರಿವು ಇರಬೇಕು. ಕಸವನ್ನ ಸಂಗ್ರಹಣೆ ಮಾಡಿಕೊಂಡು ಕಸದ ಗಾಡಿಗೆ ಹಾಕಬೇಕು. ಬದಲಾಗಿ ಇಲ್ಲಿ ತಂದು ಸುರಿಯೋದ್ರಿಂದ ಕಸದಿಂದ ರೋಗ ಹೆಚ್ಚಾಗುವ ಭೀತಿ ಇದೆ. ಅಲ್ಲದೆ ಕಸದಿಂದ ನಾಯಿಗಳ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕಸದ ಸಮಸ್ಯೆ ಬಗ್ಗೆ ಪಾಲಿಕೆ ಜೊತೆ ಜನರು ನಿರ್ಲಕ್ಷ್ಯ ತೋರಬಾರದು ಅಂತಿದ್ದಾರೆ ಇಲ್ಲಿನ ಸ್ಥಳೀಯರು. ಸರ್, ಇಲ್ಲಿ ಕಸಿನ ಗಾಡಿ 4 ದಿವಸಕ್ಕೆ ಒಂದ್ಸತಿ ಬರ್ತಾ ಐತೆ. ರೋಡಲ್ಲಿ ಎಲ್ಲ ಫುಲ್ ಕಸ ಕಡ್ಡಿ ಅದು ಇದು ಬೀಳ್ತಾ ಐತೆ. ಅದಕ್ಕೆ ಒಂದು ಏನೋ ಪರಿಹಾರ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿ, ಇದೆಲ್ಲ ಪೂರ್ತಿ ತುಂಬ ಕಸಗಳು ಮತ್ತು ನಾಯಿ ಕಾಟ್ಲ ಜಾಸ್ತಿ ಆಗಿದೆ. ಇದಕ್ಕೆ ಯಾರು ಮುನ್ಸಿಪಲ್ ಆಫೀಸಲ್ಲೂ ಕಂಪ್ಲೇಂಟ್ ಮಾಡಿದ್ರು ಯಾರು ಕೇಳ್ತಾ ಇಲ್ಲ, ಏನಿಲ್ಲ. ನೋಡಿ, ದಯವಿಟ್ಟು 4 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸತಿ ಕಸಿನ ಗಾಡಿ ತೊಗೊಳಕ್ಕೆ ಹೇಳಿ. ನೋಡಿದ್ರೆ ರೋಡ್ಗೆಲ್ಲ ಹೂಗಳು ಹೆಸರಿಟ್ಟಿದ್ದಾರೆ. ಹ್ಞೂ ಸರ್, ಇದೆಲ್ಲ ರೋಡ್ ಮಾತ್ರ ಚೆನ್ನಾಗೈತೆ ಅಂತ ಬೋರ್ಡ್ಗಳು ಹಾಕೋರೆ. ಆದರೂ ಕೆಲಸ ಕಾರ್ಯ ಏನೂ ಆಗ್ತಾ ಇಲ್ಲ. ಇಲ್ಲಿ ಕಸ ತುಂಬ ಜಾಸ್ತಿ ಆಗ್ತಾಯಿದೆ. ಮತ್ತು ಕಸದ ಬಗ್ಗೆ ಇರಲಿ, ನಾಯಿ ಕೊಟ್ಲೂ ಜಾಸ್ತಿ ಆಗ್ತಾಯಿದೆ. ಚಿಕ್ಕ ಹುಡುಗರು ಇವಾಗ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಥರ ರೋಡಲ್ಲಿ ಎಲ್ಲ ಕಸ ಹಾಕಿದ್ರೆ ಸ್ಕೂಲ್ ಮಕ್ಳುಗಳಿಗೆಲ್ಲ ಏನನ್ನ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಹೊಣೆ ಯಾರಾಗ್ತಾರೆ? ಆಯಿತು, ಮುನ್ಸಿಪಲ್ ಅವ್ರು ಬರ್ತಾ ಇಲ್ಲ. ಅದೇ ಬೆಳಿಗ್ಗೆ ಹೊತ್ತು 1 ಗಂಟೆ ಬರುತ್ತಾರೆ, ಒಂದು 10 ನಿಮಿಷ ಜನ ನೋಡಲಿ ಅಂತ ಕೆಲಸ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಅದು ಡೈಲಿ ಬರಲ್ಲ. ಅದು ಬೇಕಂದ್ರೆ ಜನಗಳಿಗೆ ನೋಡಲಿ ಅಂತ ರೋಡಲ್ಲಿ ಮಾತ್ರ ಇದು ಮಾಡ್ತಾರೆ. ಗಲ್ಲಿ ಬರಲ್ಲ, ಏನಿಲ್ಲ. ನೋಡಿ, ಕಸ ಮೂಳೆ ಪಾಳೆ ಅದು ಇದು ಹಾಕಿ ನಮ್ಮ ಜನಕ್ಕೂ ಒಂಚೂರು ಬುದ್ಧಿ ಬೇಕು. ಯಾಕಂದರೆ ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ.
ಮನೆಯಲ್ಲಿ ಡಸ್ಟ್ಬಿನ್ ಇಕ್ಕೊಳ್ಬೇಕು, ಕಸ ಹಾಕಬೇಕು, ಗಾಡಿ ಬಂದಾಗ ಹಾಕಬೇಕು ಅಂತ ಅವ್ರಿಗೇನು ಒಂಚೂರು ಮಾಹಿತಿ ಇಲ್ಲ ಅವ್ರಿಗೆ. ಇದೆಲ್ಲ ಮುನ್ಸಿಪಲ್ ಆಫೀಸಿಂದ ಮಾಹಿತಿ ಕೊಡಬೇಕು. ಅದೇನೇ ಆಗ್ಲಿ, ರಸ್ತೆ ಪಕ್ಕದಲ್ಲಿಯೇ ರಾಶಿ ರಾಶಿ ಕಸ ಬಿದ್ದಿದ್ರೂ ಪಾಲಿಕೆ ಕೇರ್ ಮಾಡ್ದಲೇ ಇರೋದು ಬೇಸರದ ಸಂಗತಿ. ಇತ್ತ ಕಸದ ಸಮಸ್ಯೆಯಿಂದ ನಮ್ಗೆ ತೊಂದರೆ ಅಂತ ಗೊತ್ತಾದ್ರೂ ಕೂಡ ಜನರು ನಿರ್ಲಕ್ಷ್ಯ ವಹಿಸಿರೋದು ಕೂಡ ದುರಂತ. ಏನಾದ್ರೂ ಪಾಲಿಕೆ ಜೊತೆ ಜನರು ಕೂಡ ಎಚ್ಚೆತ್ತುಕೊಂಡು ಕಸದ ಸಮಸ್ಯೆ ನೋಡಿಕೊಂಡು ನಗರದ ಸೌಂದರ್ಯವನ್ನ ಕಾಪಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.